ಸರ್ಕಾರದ ನಿರ್ದೇಶನದಂತೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಸಭೆಯನ್ನ ತಾಲೂಕು ದಂಡಾಧಿಕಾರಿ ಬಸವರಾಜ ಮೆಳವಂಕಿರವರು ಆಯೋಜನೆ ಮಾಡಿದರು. ಶಾಲೆಯ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪ್ರಾಂಶುಪಾಲರು ನೋಡಿಕೊಳ್ಳಬೇಕೆಂದು ಬಸವರಾಜ ಮೆಳವಂಕಿರವರು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಹಿಜಾಬ್ ಹಾಗೂ ಕೇಸರಿ ವಿವಾದ ವಿಚಾರವಾಗಿ ಮಾತನಾಡಿದ ಮೆಳವಂಕಿರವರು, ಸರ್ಕಾರದ ನಿರ್ದೇಶನದಂತೆ ಶಾಲೆಯ 200 ಮೀಟರ್ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಲ್ಲಿದೆ ಹಾಗೂ ಶಾಲೆಯ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಗಮನ ಹರಿಸಬೇಕೆಂದು ಸಭೆಯಲ್ಲಿ ಎಲ್ಲರಿಗೂ ತಿಳಿಸಿದ್ದಾರೆ. ಈಗ ಹಿಜಾಬ್ ಮತ್ತು ಕೇಸರಿ ಶಾಲೆ ಒಂದು ಸಂದರ್ಭದಲ್ಲಿ ಆಗಲೇ ಈ ವಿಚಾರವಾಗಿ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ಮಧ್ಯಂತರ ಆದೇಶದ ಪ್ರಕಾರ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಆಯಾ ಶಾಲೆ ಕಾಲೇಜುಗಳ ಸಮವಸ್ತ್ರಗಳನ್ನು ಧರಿಸಬೇಕು ಅನ್ನೋದು ಕೂಡ ಬಂದಿದೆ. ಅದೇ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ನಮಗೆ PC ಮಾಡಿ ಆ ಸಂದರ್ಭದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಏನು ಪ್ರಿನ್ಸಿಪಾಲ್ಗಳಿದ್ದಾರಲ್ಲ, ಡಿಗ್ರಿ ಕಾಲೇಜು, PU ಕಾಲೇಜು ಇತ್ಯಾದಿ ಪ್ರಿನ್ಸಿಪಾಲ್ಗೆ ಒಂದು ಸಭೆ ಕರೆದು ಅವರಿಗೆ ಸ್ಕೂಲ್ನಲ್ಲಿ ಯಾವ ರೀತಿಯಾದ ಸಮವಸ್ತ್ರವನ್ನು ಧರಿಸಿರಬೇಕು ಅನ್ನೋದ್ರ ಬಗ್ಗೆ ಮತ್ತು ಬಹಳ ಶಾಂತ ರೀತಿಯಾಗಿ ಬಹಳಷ್ಟು ಸರಳ ಮತ್ತು ಸೌಮ್ಯ ಸ್ವಭಾವದಿಂದ ವರ್ತಿಸಿ ಪೊಲೈಟಾಗಿ ಮಾತಾಡಿ ಎಲ್ಲ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಮನಸ್ಸಿಗೆ ಚ್ಯುತಿ ಬರದ ಹಾಗೆ ಮಾತಾಡಿ ಅವರನ್ನೆಲ್ಲ ಕಳಿಸಿಕೊಂಡು ಶಾಲೆಗಳನ್ನ ಆರಂಭಿಸಲಿಕ್ಕೆ ಮಾನ್ಯ ಸರ್ಕಾರದ ಆದೇಶ ಇದೆ. ಆ ಸಂದರ್ಭದಲ್ಲಿ ಶಿವರಾಜ್ ನಾಯ್ಕೂಡಿ, ನಗರಸಭೆ ಪೌರಾಯುಕ್ತರಾದ ರಾಮಕೃಷ್ಣ ಸಿದ್ದನಕುಳ ಹಾಗೂ ಹಲವಾರು ಕಾಲೇಜುಗಳ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಶರಣಗೌಡ ಕಂದಕುರ, TV12 ಕನ್ನಡ, ಇಳಕಲ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.